hello guys. Very good morning. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂತು. ಬೆಳಗ್ಗೆ 10 ಗಂಟೆ ಆಗಿದೆ ಈಗ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಮಂಡೆಯಿಂದ ಇನ್ನೇನು ಇಷ್ಟೊತ್ತಿಗೆ ಆಲ್ರೆಡಿ ಅಂಗಡೀಲಿ ಇರಬೇಕಾಗತ್ತೆ. 8 ಗಂಟೆಗೆ ಅಂಗಡಿಗೆ ಹೋಗ್ಬಿಡ್ತೀನಿ ನಾನು ಮಂಡೆಯಿಂದ. ಇನ್ನೇನು 2 ಡೇಸ್ ಅಲ್ವಾ ಅಂಥೇಳಿ ಸ್ವಲ್ಪ ರೆಸ್ಟ್ ತಗೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಬ್ಯಾಕ್ ಟು ಅಂಗಡಿಗೆ ಹೋಗಬೇಕು ಇವತ್ತಿಂದ. ಸೊ 3 ಡೇಸಿಂದ 3 ಮಂತ್ಸಿಂದ ಕಂಪ್ಲೀಟಾಗಿ ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಇವಾಗ ಇನ್ನೇನು ಸ್ಟಾರ್ಟ್ ಆಗಿದೆ, ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು. ಸೊ ಅಂಗಡಿಲೆಲ್ಲ ಐಟಮ್ಸು ತರಿಸಿದ್ದೀನಿ. ಸೊ ಚಿಕ್ಕಪೇಟೆಯಲ್ಲಿ ನಾನು ತಂದಾಗ ಆ್ಯಕ್ಚುಲಿ ನಿಮಗೆಲ್ಲ ನಾನು ಫುಲ್ಲು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮಳೆ, ಟ್ರಾಫಿಕ್ಕು, ಆ ಲಗೇಜ್ ಇಟ್ಕೊಂಡು ಎಲ್ಲ ಮಾಡೋಕ್ಕಾಗಲಿಲ್ಲ. ಈಗ ಬ್ಯಾಕ್ ಟು ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದೀನಿ. ಸೊ ಇವತ್ತಿಂದ ಆ್ಯಕ್ಚುಲಿ ಏನೇನು ಅಂಗಡಿಲಿ ಏನೇನಿದೆ, ಏನೇನು ಐಟಮ್ಸ್ ತರಬೇಕು, ಯಾವ್ಯಾವ ಥರದ್ದು ಅರೇಂಜ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವ್ಲಾಗು ಇವತ್ತು ಹೋಗಿ ಶೇರ್ ಮಾಡ್ತೀನಿ ಅಂಗಡಿಗೆ ಹೋಗಿ. ಈಗ ರಿತಿಕ್ಷಾ ಆ್ಯಕ್ಚುಲಿ ನಿನ್ನೆ ನೈಟ್ ಅಕ್ಕನ ಮನೆಗೆ ಹೋಗಿದ್ಲು. ಈಗಷ್ಟೇ ಬಂದು ಅವಳು ಕೂಡ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಳ್ತಾ ಇದ್ದಾಳೆ. ಇನ್ನು ತಿಂಡಿಗೆ ಇವತ್ತು ಆ್ಯಕ್ಚುಲಿ ಅನ್ನ ರಸಮ್ ಲೋಕಿನೇ ಮಾಡಿದ್ದಾನೆ. ಸೊ ರೈಸ್ ಸಿಂಪಲ್ಲು, ಇನ್ನು ರಸಮ್ ಆ್ಯಕ್ಚುಲಿ ನಾನು ಹೇಳ್ಕೊಟ್ಟೆ, ಅದೇ ಥರ ಮಾಡಿಕೊಂಡಿದ್ದಾನೆ ರಸಮ್. ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಯಾರ ಮನೇಲಿ ಇಬ್ಬರು ಒಂದು ಕೋಆರ್ಡಿನೇಷನಲ್ಲಾಗಿರ್ತಾರೋ ಅವ್ರ ಮನೇಲಿ ಚೆನ್ನಾಗಿರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ಮಾಡಲ್ಲ, ನಿಮ್ಮ ಮನೇಲಿ ಮಾಡ್ತಾರೆ, ಗ್ರೇಟು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಅನಿಸುತ್ತೆ ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಹೇಳಿ. ಯಾಕೆಂದರೆ ಗಂಡನಿಗೆ ಏನೇ ಆದ್ರೂ ಹೆಂಡ್ತಿನೇ ಆಗಬೇಕು, ಹೆಂಡ್ತಿಗೆ ಏನೇ ಆದರೂ ಗಂಡನೇ ಮಾಡಬೇಕು. ಗಂಡ ಹೆಂಡ್ತಿ ಇಬ್ಬರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೇ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಅವನಿಗೆ ಹುಷಾರಿಲ್ಲ ಅಂತಂದಾಗ ನಾನು ಎಷ್ಟು ಕೇರ್ ಮಾಡಿರ್ತೇನೋ, ನನಗಾಗಲ್ಲ ಅಂದಾಗಲೂ ಅವನು ಅಷ್ಟೇ ಕೇರ್ ಮಾಡೋದು ತಪ್ಪಲ್ಲ ಅನ್ನೋದು ಅಭಿಪ್ರಾಯ ನಂದು. ಇನ್ನು ಇವತ್ತು ಗುರುವಾರ, ರಾಯರ ದಿನ. ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಮನೇಲಿ ನನಗೆ ಥರ ಪೂಜೆ ಮಾಡಿದಾಗಲೇ ಹಿಂಗೆ ನೆಮ್ಮದಿ ಜಾಸ್ತಿ ಸಿಗೋದು ಗೈಸ್. ಸೊ ಪೂಜೆ ಎಲ್ಲ ಮುಗಿಸಿ ಈಗ ಇನ್ನೇನು ಹೊರಡ್ಬೇಕು ಅಂಗಡಿಗೆ. ಏನಮ್ಮ ಈ ಕಡೆ ಬಾ, ನಾನು ತಗೊಳ್ತೀನಿ ಅಂತ ಬಂದು ತಿರ್ಗಾ ನನ್ನೇ ಬಟ್ಟೆ ಕೊಡಮ್ಮ ಅಂತ ಕೇಳ್ತೀಯ. ನೋಡು ಟವಲೆಲ್ಲ ಅಲ್ಲೇ ಬಿಸಾಕಿದ್ಯಾ, ಎತ್ತಾಕು, ಒಣಗಾಕ ಬೇಗ ತಿಂಡಿ ಕೊಡ್ತೀನಿ. ಅಂಗಡಿಗೆ ಹೋಗೋಕೆ ಟೈಮ್ ಆಯ್ತು. ಪಪ್ಪ ಇವತ್ತು ಅನ್ನ ರಸಮ್ ಮಾಡೈತೆ. ನಿಜವಾಗ್ಲೂ ನಾನು ಹೇಳ್ಕೊಟ್ಟೆ, ಮಾಡೈತೆ. ಸೊ ಈಗ ಇನ್ನೇನು ಅವಳಿಗೂ ಕೂಡ ತಿಂಡಿ ಕೊಟ್ಟು ಹೋಗಬೇಕು. ಅಂಗಡಿಗೆ ಹೋಗಿ ಬ್ಲಾಗ್ ಮಾಡ್ಬಿಟ್ಟು ಹೇಳ್ತೀನಿ ಅಪ್ಪನ ಅಥವಾ ಏನೋ ಇಲ್ವೋ ಯಾರು. ನಿಜ ಅಪ್ಪ ಮಾಡೈತೆ, ಅಂದರೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಕೈತೆ ಅಷ್ಟೇ. ಚೆನ್ನಾಗಿ ಮಾಡೈತೆ. ಹೋಗಿ ಬೇಗ ತಿನ್ನು ಅಂತೆ. ಸೊ ಗೈಸ್ ಬನ್ನಿ ಅಂಗಡಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ರಿತಿಕ್ಷನ್ನ ಮನೇಲೇ ಬಿಟ್ಟು ಲೋಕಿ ಆ್ಯಕ್ಚುಲಿ ಬಾ ನಾನು ಮತ್ತೆ ರಿಟರ್ನ್ ಬರ್ತೀನಿ, ಸ್ವಲ್ಪ ಕೊಳಾಯಿ ಕೆಲಸ ಇದೆ ಅಂತ ಹೇಳ್ದ. ಹಾಗಾಗಿ ರಿತಿಕ್ಷನ್ ಮನೇಲೇ ತಿಂಡಿ ಹಾಕ್ಕೊಟ್ಟು ನೀನು ಮಾಡ್ತಾಯಿರು ಅಂತ ಹೇಳಿ ಲೋಕಿ ಬಂದು ಅಂಗಡಿ ತಕ್ಕೊಟ್ಬಿಟ್ಟು ಇನ್ನು ಮನೆಗೆ ಹೋದ ಗೈಸ್. ಇದೇ ನೋಡಿ ನಮ್ಮ ಅಂಗಡಿ. ಸೊ 3 ದಿವಸದಿಂದ ಆ್ಯಕ್ಚುಲಿ ಅಂಗಡಿ ಫುಲ್ ಕ್ಲೀನ್ ಮಾಡೋದೇ ಕೆಲಸ ಆಗಿಬಿಟ್ಟಿದೆ. ಇನ್ನು ಈಗಷ್ಟೇ ಲೋಕಿ ಬಂದು ಡೋರೆಲ್ಲ ತಕ್ಕೊಟ್ಟು ಹೋಗಿದ್ದಾನೆ. ಈ ಕಡೆ ಎಲ್ಲ ನಿನ್ನೆ ಆ್ಯಕ್ಚುಲಿ ಒಂದು ಸ್ವಲ್ಪ ಅರೇಂಜ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಬುಕ್ಸ್ ಐಟಮ್ಸ್ ಎಲ್ಲ ಬಂದಿತ್ತು, ಐಟಮ್ಸ್ ಎಲ್ಲ ಜೋಡಿಸಾದ್ಮೇಲೆ ಇನ್ನು ಈ ಸೈಡ್ ಎಲ್ಲ ನೋಡ್ತಿರ್ಬೋದು ಸ್ಟೇಷ್ನರಿ ಐಟಮ್ಸು ಅದು ಇದೆಲ್ಲ ಫಿಲ್ ಮಾಡಿದ್ದೀನಿ. ಈಗ ಕಂಪ್ಲೀಟಾಗಿ ಎಲ್ಲ ಅರೇಂಜ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಅಂದರೆ ಜಾಮಿಟ್ರಿ ಬಾಕ್ಸು, ಕ್ರಯಾನ್ಸು, ಸ್ಕೆಚ್ ಪೆನ್ಸು, ಈ ಥರದ್ದೆಲ್ಲ ಇಲ್ಲಿ ಇವಾಗ ಅರೇಂಜ್ ಮಾಡಿದ್ದೀನಿ ಗೈಸ್. ಇನ್ನು ಅಂಗಡಿ ಹೆಂಗಿದೆ ಅಂದರೆ ಇನ್ನು ಆಲ್ಮೋಸ್ಟ್ ಒಂದು 90% ಕ್ಲೀನ್ ಮಾಡಿದ್ದೀನಿ. ಅದು 90% ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನಾನು 3 ದಿವಸದಿಂದ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೇ ದಿವಸಕ್ಕೆ ಆಗಲ್ವಲ್ಲ ಗೈಸ್. ನಾನು ಮನೆ ಕಟ್ಟಬೇಕಾದ್ರೆ ಬಿದ್ದಾಗಿಂದ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಡುತ್ತೆ ಏನಾದರೂ ಕೆಲಸ ಮಾಡೋದು ಇದೆಲ್ಲ ಮಾಡಿದಾಗ. ಹಾಗಾಗಿ ನನಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಇನ್ನು ನಿನ್ನೆ ಎಲ್ಲ ಆ್ಯಕ್ಚುಲಿ ಲೋಕಿನೂ ಕೂಡ ಬಂದು ಒಂದು 2 ದಿವಸದಿಂದ ಅವನು ಫುಲ್ಲು ಹೆಲ್ಪ್ ಮಾಡಿದ್ದಾನೆ. ಈಗ ಆ ಸೈಡು ಕೂಡ ಫುಲ್ಲು ಜೋಡಿಸಾಗಿದೆ. ಹಿಂಗೆ ಈ ಕಡೆ ತೋರಿಸ್ತೀನಿ ನೋಡಿ. ಈ ಸೈಡು ಕೂಡ ಫುಲ್ಲು ಅಂದರೆ ದಾರ ಮತ್ತು ಲೈನಿಂಗ್ ಐಟಮ್ಮು,
ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಜಾಮಿಟ್ರಿ ಬಾಕ್ಸು, ಕರ್ಚಿಪ್ಸು, ಹ್ಯಾಂಡ್ ಕರ್ಚಿಪ್ಸು ಇದೆಲ್ಲ ಜೋಡಿಸಿದ್ದೀನಿ. ಇನ್ನು ಈ ಸೈಡು ಆ್ಯಕ್ಚುಲಿ ಇದು ಫುಲ್ಲು ಬಟ್ಟೆ. ಸೊ ನಾನು ಡ್ರೆಸ್ಸು ಕೂಡ ಸೇಲ್ ಮಾಡ್ತೀನಲ್ಲ ಸ್ವಲ್ಪ, ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಸೈಡೆಲ್ಲ ಪೆನ್ ಬಾಕ್ಸಸ್ಸು, ಲೆಗ್ಗಿನ್ಸು, ನೈಟೀಸು ಈ ಥರ ಎಲ್ಲ ನನ್ನ ಅಂಗಡಿ ಒಂಥರ ಮಿಕ್ಸಲ್ಲಿ ಸೇಲ್ ಮಾಡ್ತಿದ್ದೀನಿ ಗೈಸ್. ಯಾಕೆಂತ ಹೇಳಿದ್ರೆ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಒಂದು ಇದ್ದರೆ ಏನೂ ಆಗಲ್ಲ, ಎಲ್ಲ ಮಿಕ್ಸಲ್ಲಿದ್ದರೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತೊಗೊತಾರೆ. ಇನ್ನು ಈ ಟೇಬಲ್ ಮೇಲೂ ಕೂಡ ಫುಲ್ಲು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ಇದು ಫ್ರಂಟ್ ಗ್ಲಾಸ್ ಒಂದು ಕ್ಲೀನ್ ಮಾಡ್ಬೇಕು ಗೈಸ್. ಎಷ್ಟು ಮಿಸ್ಸಿ ಆಗಿದೆ ನೋಡ್ತಾ ಇರ್ಬೋದು ನೀವು. ಇದು ಒಂದು ಕ್ಲೀನ್ ಮಾಡಿದ್ರೆ ಸಾಕು, ಇನ್ನು ಕಂಪ್ಲೀಟ್ ಅಂಗಡಿ ಮುಗಿಯುತ್ತೆ. ಇನ್ನು ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕು, ಐಟಮ್ಸು ಬೇಡದೇ ಇರೋದನ್ನೆಲ್ಲ ತೆಗ್ದು ಈ ಥರ ಎಲ್ಲ ಅಂಗಡಿ ಕಸ ಅಂದರೆ ದೊಡ್ಡ ಕಸದ ಮಟ್ಟಿಗೆ ಇಟ್ಕೊಂಡಿದ್ದೀನಿ. ಇಷ್ಟೊಂದಿದೆ. ಈಗ ಇದು ಒಂದು ಕ್ಲೀನ್ ಮಾಡಿ, ಇದು ಕ್ಯಾಶ್ ಟೇಬಲ್ ಹತ್ರ ಒಂದು ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಮುಗಿಯುತ್ತೆ. ಓಕೆನೇ ಅಂಗಡಿ ಬಂದು ತಕ್ಕೊಟ್ಟು ಹೋದ, ಮನೆ ಹತ್ರ ಹೋಗಿದ್ದಾನೆ ಇವತ್ತು. ಈ ಕಡೆ ಎಲ್ಲ ಗ್ರಾಮ ಪಂಚಾಯತಿಲೆಲ್ಲ ನೀರು ಕೊಡ್ತಾರಲ್ಲ ಗ್ರಾಮ ಪಂಚಾಯತಿಯಿಂದ, ಅದು ಇವತ್ತು ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ನಮ್ಮದು ನಾವು ಬೋರಲ್ಲೇ ಯೂಸ್ ಮಾಡ್ಕೊತಾ ಇದ್ದಿದ್ದು, ಕನೆಕ್ಷನ್ ಇವತ್ತು ಕೊಡ್ತಾ ಇದ್ದಾರೆ. ನಮ್ಮದು ಸ್ವಂತ ಬೋರ್ ಇತ್ತಲ್ವ, ಸೊ ಅದರಿಂದ ನೀರು ಯೂಸ್ ಮಾಡ್ಕೊತಾ ಇದ್ವಿ. ಇನ್ನು ಮೀಟ್ರ್ ಕೂಡ ಬಂದಿರಲಿಲ್ಲ ಗೈಸ್. ಮೀಟ್ರ್ ಬಂದಿಲ್ಲ ಅಂತ ಟೆಂಪ್ರವರಿ ಮೀಟ್ರ್ ಬಿಲ್ ಬಂದು 4200 ರೂಪಾಯಿ ಬಂದಿದೆ. ಅದನ್ನು ಕೇಳಿದ್ರೇ ಶಾಕ್ ಆಗೋಯ್ತು ನನಗೆ. ಅದಕ್ಕೆ ಸರಿ ಬೇಡ, ನೀರಿಗೂ ಬೋರೆಲ್ಲ ಆನ್ ಮಾಡ್ತಾನೆ ಇರ್ತೀವಿ, ಅದರಲ್ಲೂ ಬೇರೆ ಟೆಂಪ್ರವರಿ ಮೀಟ್ರ್ ಅಲ್ವಾ, ಸೊ ಸ್ವಲ್ಪ ಜಾಸ್ತಿನೇ ಆಗ್ತಾ ಇರ್ತಾರೆ ಅವರು. ಹಂಗಾಗಿ ಅದನ್ನು ಬೇಡ ತಕ್ಷಣ ಅಂತ ಹೇಳಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಇವತ್ತು 90% ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟರೆ ನಮಗೊಂದು ಸ್ವಲ್ಪ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ. ಯಪ್ಪ, ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಒಂದೊಂದಲ್ಲ ಗೈಸ್ ತೊಂದರೆ. ಒಂದು ಕಂಪ್ಲೀಟ್ ಆಯಿತು ಅನ್ನೋಷ್ಟರಲ್ಲೇ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ. ಹೊಸದಾಗಿ ಮನೆ ಕಟ್ಟಿರೋರಿಗೆಲ್ಲ ಇದೊಂಥರ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಸೊ ನೋಡಬೇಕು ಇವತ್ತು ಕೊಡ್ತಾರಾ ಇಲ್ಲ ಇನ್ನೂ ಮತ್ತೆ ಇನ್ನೊಂದು ದಿನ ಅಂತ ಚೇಂಜ್ ಮಾಡ್ಕೊಂಬಿಡ್ತಾರ ಗೊತ್ತಿಲ್ಲ. ಏನೋ ಹಾಗೆ ಕೆಲಸ ಮಾಡಿಕೊಂಡೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಕೊಟ್ಬಿಟ್ರೆ ಅರ್ಧೊಂದು ಕೆಲಸ ಮುಗೀತು. ಲೋಕಿ ಆ್ಯಕ್ಚುಲಿ ಅಂಗಡಿ ತೆಗೆದ್ಬಿಟ್ಟು ಹೋಗಿ ಅಗಿಯೋಕ್ಕೆ 1000 ರೂಪಾಯಿ ಅಂತೆ ಗೈಸ್. ಅಂದರೆ ಕೊಳಾಯಿ ಕನೆಕ್ಷನ್ ಕೊಡೋಕೆ ಅಗಿತಾರಲ್ಲ, ಅದಕ್ಕೇ 1000 ರೂಪಾಯಿ ಕೊಡಬೇಕಂತೆ. ಅದಕ್ಕೆ ಬೇಡ ಹೋಗು ನೀನೇ ಅಗಿ ಹೋಗು ಅಂತ ಕಳಿಸಿದ್ದೀನಿ. ಅಗಿತಾ ಇದ್ದಾನೆ. ಗ್ರಾಮ ಪಂಚಾಯತಿಯಿಂದನೂ ಕೂಡ ನೀರು ಬಂತು. ಇನ್ನು ಒಂದು ಕೆಲಸ ಪೆಂಡಿಂಗ್ ಇರೋದೇನು ಅಂದರೆ, ಮನೆಗೆ ಗ್ಯಾಸ್ ಅದು ರೆಗ್ಯುಲೇಟರ್ ಫಿಕ್ಸ್ ಮಾಡ್ತಾರಲ್ಲ, ಅದೊಂದು ಹಾಕ್ಸ್ಬಿಟ್ರೆ ಫುಲ್ ಕಂಪ್ಲೀಟ್ ಕೆಲಸ ಮುಗ್ದಂಗೆ ಗೈಸ್. ಅದೊಂದೇ ಇವಾಗ ಸದ್ಯಕ್ಕೆ ಪೆಂಡಿಂಗ್ ಇರೋದು. ಅಂಗಡಿಗೆ ಐಟಮ್ ತರೋದು ಸಾಕು, ಅದನ್ನು ಜೋಡಿಸೋದು ಸಾಕು ಅನಿಸುತ್ತೆ. ಈಗಿನ ಫ್ರಂಟಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಜೋಡಿಸ್ಬೇಕು. ಅಂದರೆ ಯಾರಾದರೂ ಸ್ವಲ್ಪ ಹೆಲ್ಪಿಗಿದ್ರೆ ಸ್ವಲ್ಪ ಬೇಗ ಮಾಡ್ಕೋಬೋದು. ಒಬ್ಬರೇ ಮಾಡೋದಾದರೆ ಸ್ವಲ್ಪ ಬಗ್ಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಇವತ್ತು ಲೋಕಿ ಬಂದಿಲ್ಲ, ಸೊ ಮಾಡಿಕೊಳ್ಳೇಬೇಕು. ಲೋಕಿ ಇದ್ದರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಗೈಸ್. ಬ್ರೆತ್ ಕೊಟ್ಟು ಹೋಗು ಕ್ಲೀನ್ ಮಾಡ್ಕೊತಾ ಇದ್ರೆ. ಸೊ ಯಾರೂ ಬರಲ್ಲ. ಈಗ ಸದ್ಯಕ್ಕೆ ನಾನೇ ಚೇರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ನೋಡೋಣ ಯಾವಾಗ ಬರ್ತಾರೋ. ಕನೆಕ್ಷನ್ ಎಲ್ಲ ಆಗೋದು ಅದೆಲ್ಲ ರೆಡಿ ಮಾಡಿಕೊಟ್ಟು ಬರ್ತೀನಿ ಅಂದಿದ್ದಾರೆ. ಬರೋವರೆಗೂ ಮಾಡ್ತಾ ಇರೋಣ ನಾನು. ಪ್ಲಸ್ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ ಗರ್ ಸೋಪ್ ಅಂತ, ಮ್ಯಾಜಿಕ್ ಸೋಪ್ ಅಂತ. ಸೊ ಇಲ್ಲಿ ನೋಡ್ಬೋದು ಗರ್ ಮ್ಯಾಜಿಕ್ ಸೋಪು. ಅಂಗಡಿಲಿ ನಮ್ಮ ಹಳ್ಳಿಲೆಲ್ಲ ಇದೆಷ್ಟು ಓಡುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಆದರೂ ಇದೆಯಲ್ಲ ಟ್ರೆಂಡು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಅದನ್ನು ತೊಗೊಂಡು ಬಂದು ಯಾರು ತೊಗೊಳ್ತಾರೆ ನೋಡಬೇಕು. ಬಟ್ ನನಗೇನೋ 90% ಇದು ಸೇಲ್ ಆಗೋದು ಸ್ವಲ್ಪ ಡೌಟಲ್ಲೇ ಇದೆ. ಯಾಕಂದರೆ ಇದು ಕಾಸ್ಟ್ ಎಷ್ಟು ಗೊತ್ತಾ ಗೈಸ್, 200 ರೂಪೀಸು, 199 ರೂಪೀಸ್ ಇದೆ. ಹಳ್ಳಿಲಿ ನಮ್ಮೂರಲ್ಲಿ ತಗೊಳ್ತಾರ ಅನ್ನೋದು ಸೊ ಸ್ವಲ್ಪ ಡೌಟ್ ಇದೆ. ಯಪ್ಪ, ಅಂಗಡಿ ಒಂದು ಕ್ಲೀನ್ ಆದರೆ ಸಾಕಾಗಿದೆ ಗೈಸ್. ಹಾಗೆ ಅಂಗಡಿಗೆ ಒಟ್ಟು ಎಷ್ಟು ಬಿಸ್ನೆಸ್ ಹಾಕಿದ್ದೀನಿ ಅಂದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ ಅಂದರೆ, ನಾನು ಹಾಕಿದ್ದು ಅಂಗಡಿ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ 2,10,000 ರೂಪಾಯಿ ನಾನು ಬಂಡವಾಳ ಹಾಕಿದ್ದು. ಅಂಗಡಿ ಹಾಕಿ ನಾನು ಆಲ್ಮೋಸ್ಟ್ 2 ವರ್ಷ 3 ವರ್ಷ ಆಗ್ತಾ ಬಂತು.
ಬಟ್ ನಾನು ಏನು ಬಂಡವಾಳ ಅಂಗಡಿಗೆ ಹಾಕಿದ್ನಲ್ಲ 2,10,000 ಅದನ್ನು ನಾನು ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ಇವಾಗ ಏನು ಇದೆ ಅಂಗಡೀಲಿ ಮಾಲು ಇದು ಒಂದು ಲಾಭದ ಬೆನಿಫಿಟಲ್ಲೇ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಂಗಡಿಗೆ ಐಟಮ್ಸ್ ತೊಗೊಂಬಂದಾಗ 51,000 ರೂಪಾಯಿ ತಂದಿದ್ರೆ ನಾಳೆ ಏನೋ ಬೇಕು ಅಂದರೆ ಮತ್ತೆ ಮನೆಯಿಂದ ತರೋದು ಅಥವಾ ಬೇರೆ ಅಮೌಂಟ್ ಹಾಕೋದು ಆ ಥರ ಮಾಡ್ತಾರೆ. ಬಟ್ ನಾನು ಯಾವುದೂ ಆ ಥರ ಮಾಡ್ಕೊಳಲ್ಲ. ನನಗೆ ಏನು ಅಂಗಡೀಲಿ ವ್ಯಾಪಾರ ಆಗಿರುತ್ತಲ್ವ, ಸೊ ನಂಗೆ 1,000 ರೂಪಾಯಿ ಐಟಮ್ ಬೇಕಿದ್ರೂ ಪರವಾಗಿಲ್ಲ, ನಾನು ಇಲ್ಲಿ 1,000 ರೂಪಾಯಿ ಆದಮೇಲೆ ತೊಗೊಳೋದು. ಸೊ ಆ ಥರ ಮಾಡ್ಕೊಂಬಂದಿರೋದ್ರಿಂದ ಒಂದು ಸ್ವಲ್ಪ ನನಗೆ ವರ್ಕೌಟ್ ಆಯಿತು ಅನಿಸುತ್ತೆ. ಆಮೇಲೆ ಅಂಗಡೀಲಿ ಕೆಲವರೆಲ್ಲ ಪಿಗ್ಮಿ ಎಲ್ಲ ಕಟ್ತಾರೆ, ನಾನು ಕಟ್ಟಿಲ್ಲ. ಅದನ್ನು ಕಟ್ಟಿ ಅವ್ರ ಹತ್ರ ಹೋಗಿ ನಮಗೆ ಬೇಕಾದಾಗ ಕೊಡಲಿಲ್ಲ ಅಂದಾಗ ಬೇಡ್ಕೊಂಡಿರೋ ಬದಲು ನಮಗೆ ಯಾವಾಗ ಬೇಕೋ ಆವಾಗ ತೊಗೊಳೋದು ವಾಸಿ ಅಂತ ಚೀಟಿ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಪ್ರತಿದಿನ ನಾನು ಅಂಗಡೀಲಿ 50 ರೂಪಾಯಿ ಅಥವಾ 20 ರೂಪಾಯಿ 100 ರೂಪಾಯಿ ಈ ಥರ ನನಗೆ ಹೆಂಗೆ ಆಗುತ್ತೋ. ಒಂದು ದಿವಸ ಬಿಸ್ನೆಸ್ ಚೆನ್ನಾಗಾದರೆ ಅವತ್ತು ಜಾಸ್ತಿ ಎತ್ತಿಟ್ಕೋತೀನಿ, ಒಂದು ದಿವಸ ಬಿಸ್ನೆಸ್ ಕಡಿಮೆ ಆಯಿತು ಅಂದರೆ ಅವತ್ತು ಕಡಿಮೆ ಎತ್ತಿಟ್ಕೋತೀನಿ. ಸೊ ಈ ಥರ ತಿಂಗಳಿಗೆ ನಾನು ಒಂದು 3,000 4,000 ಈ ಥರ ಎತ್ತಿಟ್ಕೊಬಿಟ್ಟು ಅದರಲ್ಲೂ ಕೂಡ ಒಂದು ಚೀಟಿ ಹಾಕ್ಕೊಂಬಿಡ್ತೀನಿ. ಅದು ನನ್ನದಲ್ಲ ಅನ್ನೋ ಥರ ನಮಗೆ ಫೀಲ್ ಇರುತ್ತೆ. ಯಾಕೆಂದರೆ ದಿನ ನಾವು 20 30 ಈ ಥರ ಎತ್ತಿಡ್ತಾ ಇದ್ದಾಗ ಅದು ಯಾವುದೇ ಕಾರಣಕ್ಕೂ ನಮ್ಗೆ ಹಂಗೆ ಅನಿಸಲ್ಲ. ಸೊ ಎತ್ತಿಟ್ಟಿದ್ದೀವಿ ಅಂತಲೂ ಅನಿಸಲ್ಲ, ಕಳ್ಕೊಂಡಿದ್ದೀವಿ ಅಂತಲೂ ಅನಿಸಲ್ಲ, ಯಾರಿಗೋ ಕೊಟ್ಟು ಇಲ್ಲ ಅಂತ ಅಂದ್ಕೊಳೋದು ಬೇಡ. ಸೊ ಹಾಗಾಗಿ ನಾನು ಆ ರೀತಿಯೇ ಮಾಡ್ಕೊತೀನಿ. ಇದುವರೆಗೂ ನಾನು ಹಂಗೆ ಮಾಡ್ಕೊಳೋದು. ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಕಷ್ಟ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಿಮಗೆಲ್ಲ ಗೊತ್ತೇ ಇದೆ, ಲೋಕಿ ಆ್ಯಕ್ಚುಲಿ ಮಾಡೋದು ಮರಿ ವ್ಯಾಪಾರ ಅಲ್ವಾ. ಸೊ ಮರಿ ವ್ಯಾಪಾರಕ್ಕೆ ಅಂತ ಹೇಳಿ ಹೊರಗಡೆ ಹೋದಾಗ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾನೇ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ನಾನೇ ಚಿಕ್ಕಪೇಟೆಗೆ ಹೋಗಬೇಕು, ನಾನೇ ತರಬೇಕು, ಈ ಥರದ್ದೆಲ್ಲ ಆಗುತ್ತೆ. ಆವಾಗ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಬೇಡ ಈ ಬಿಸ್ನೆಸ್ ಎಲ್ಲ ಅನ್ನೋಷ್ಟಾಗುತ್ತೆ. ಬಟ್ ಇಬ್ಬರು ದುಡಿದ್ರೇ ಏನಾದರೂ ಬೇಗ ಮಾಡ್ಕೊಳೋದಕ್ಕಾಗೋದು. ಒಬ್ಬರ ಕೈಯಲ್ಲಿ ದುಡಿದು ಏನೂ ಮಾಡೋದಕ್ಕಾಗಲ್ಲ. ಅವ್ನು ದುಡಿದು ಅವನೇ ತರಬೇಕು ಅನ್ನೋದು ಇರಲ್ಲ. ಮತ್ತು ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಅಭ್ಯಾಸ ಇರೋರು ಎಲ್ಲದಕ್ಕೂ ಕೇಳಬೇಕು ಅನ್ನೋದಕ್ಕೆ ಅವ್ರಿಗೂ ಒಂದು ಇರಿಟೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಅವಾಗ ಅಯ್ಯೋ ಮದುವೆ ಅಂದ್ರೇ ಬೋರು ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ನನ್ನ ಪ್ರಕಾರ ನಮ್ಮ ದುಡ್ಡು ನಾವು ಇಟ್ಕೊಂಡ್ರೆ ಬೆಟ್ರು ಅನಿಸುತ್ತೆ. ಅಂದರೆ ನಾವು ಇಟ್ಕೋಬೇಕು ಅಂತಲ್ಲ, ನಮಗೆ ಬೇಕಾಗಿರೋದನ್ನು ನಾವು ತೊಗೊಳೋಷ್ಟಾದರೂ ನಾವು ದುಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನಾನು ಹೇಳಿದ್ದಲ್ಲಿ ಏನಾದರೂ ತಪ್ಪಿದೆಯೋ ಏನೋ ಗೊತ್ತಿಲ್ಲ, ಕ್ಷಮಿಸಿ. ಬಟ್ ನನ್ನ ಸ್ವಂತ ಒಪಿನಿಯನ್ ಅದು, ನಾವು ದುಡ್ಕೊಂಡು ನಮ್ಮ ಕೈ ಕಾಲು ಚೆನ್ನಾಗಿದ್ದಾಗ ನಾವು ಅಷ್ಟೋ ಇಷ್ಟೋ ಅಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರೇ ಜೀವನಕ್ಕೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಅಯ್ಯೋ ನಾನು ಒಬ್ಬನೇ ದುಡಿಬೇಕು, ನಾನೇ ಎಲ್ಲ ಮೇಂಟೈನ್ ಮಾಡಬೇಕು, ಯಾವತ್ತು ಬೇಕು ಈ ಸಂಸಾರ ಅನ್ನೋಷ್ಟು ಮಟ್ಟಿಗೆ ಗಂಡು ಮಕ್ಳು ಮಾತಾಡ್ತಾರೆ. ಆಮೇಲೆ ಹೆಣ್ಮಕ್ಳು ಅಯ್ಯೋ ಇದು ಬೇಕಾಗಿರಲಿಲ್ಲ ನನಗೆ, ಇದೆಲ್ಲ ಬರುತ್ತೆ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ದುಡ್ಕೊಂಡಿದ್ರೇ ಸೆಟ್ಲು. ಅಂಗಡಿಗೆ ಹೊಸ್ದಾಗಿ ಇನ್ನು ಐಟಮ್ಸ್ ಏನು ತಂದಿದ್ದೀನಿ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಕ್ಚುಲಿ ಪಕ್ಕದ ಅಂಗಡಿಯವರು ಇಷ್ಟು ದಿನ ರೇಷನ್ ಅಂಗಡಿಯವರು ಇದ್ದರು. ಸೊ ಈಗ ಅವರು ರೇಷನ್ ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಪರ್ಸ್ನಲ್ ರೀಸನ್ಸ್ ಆಗಿ ಅವರು ಓನರ್ ಖಾಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರು ಇಟ್ಟಿರೋಂಥ ಸ್ವಲ್ಪ ಐಟಮ್ಸ್ನ ನಾನು ಇಡೋಣ ಅಂಥೇಳಿ, ಅಂದರೆ ಬ್ರಷು, ಟೂತ್ ಬ್ರಷು, ಪೇಸ್ಟು, ಶೆಲ್ಲು, ಇಲ್ಲಿ ನೋಡ್ತಿರ್ಬೋದು ಮೇಲೆ. ಈಗ ಇದೆಲ್ಲ ನಾನು ಇವತ್ತು ಹೊಸ್ದಾಗಿ ಫಸ್ಟ್ ಜೋಡಿಸ್ತಾ ಇರೋದು. ಸೋಪು, ಪೇಸ್ಟು, ಸಂತೂರ್ ಸೋಪು, ಬಟ್ಟೆ ಒಗೆಯೋ ಸೋಪು, ಪಾತ್ರೆ ಉಜ್ಜೋ ಸೋಪು, ಈ ಥರದ್ದನ್ನೆಲ್ಲ ಹೊಸ್ದಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಪ್ರತಿಯೊಂದು ಇಲ್ಲಿ ಮೇಲೆ ತೆಗೆದಿಟ್ಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೆಲವ್ರು ಅಂದ್ಕೊಂಡ್ಬಿಡ್ತಾರಲ್ಲ, ಸೊ ಅಂಗಡಿ ಕ್ಲೀನಿಂಗು ಅಂತೀರಾ, ಮಾತಾಡ್ಕೊಂಡು ಕೂತಿದ್ದೀರಾ ಅಂತ. ಕೆಲವರು ಗೊತ್ತಿಲ್ದಿರ ಕಮೆಂಟ್ ಮಾಡೋರು ಇರ್ತಾರಲ್ಲ, ಅಂಥವ್ರು ಮಾತಾಡಬಾರ್ದಲ್ಲ. ನಾವು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದಲ್ಲ. ಸೊ ಹಾಗಾಗಿ ಅಷ್ಟೇ ತೋರಿಸಿದ್ದು. ಪ್ರತಿಯೊಂದು ಐಟಮ್ಸ್ ಇನ್ನೂ ಜೋಡಿಸೋದಿದೆ ಗೈಸ್. ನೆನ್ನೆಲ್ಲ ನಾನು ಹೇಳಿದ್ನಲ್ಲ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದೆ ಅಂತ, ಅಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಅವರು ಇಟ್ಟಿಲ್ದಿರೋ ಐಟಮ್ಸಕ್ಕೂ ಪ್ಯಾರಾಶೂಟ್ ಆಯಿಲು ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಅದು ಈಗ ಒಂದೊಂದೇ ಎಲ್ಲ ಜೋಡಿಸ್ಬೇಕು. ಜೋಡಿಸಿದ ಮೇಲೆ ಆ್ಯಕ್ಚುಲಿ ಅಂಗಡಿ ಹೆಂಗೆ ಕಾಣಿಸ್ತಿದೆ, ಏನೇನು ತಂದಿದ್ದೀನಿ ಫುಲ್ಲು ಕ್ಲಿಯರ್ ಮಾಡಿ ಅಂಗಡಿನೂ ಕೂಡ ಒರೆಸ್ಕೋಬೇಕು ಇವಾಗ. ಎಲ್ಲ ಇವತ್ತು ಸಂಜೆವರೆಗೂ ಕೆಲಸ ಆಗುತ್ತೆ. ನಾವು ವ್ಲಾಗಲ್ಲಿ ಆ್ಯಕ್ಚುಲಿ ಶೇರ್ ಮಾಡೋದು ತುಂಬ ಸುಲಭ ಗೈಸ್.
ಸೊ ಇದನ್ನು ತೊಗೊಂಬಂದೆ, ಇದನ್ನು ಶೇರ್ ಮಾಡಿದೆ, ಇದನ್ನು ಅರೇಂಜ್ ಮಾಡಿದ್ದೀನಿ, ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳೋದು ನಾವು ಒಂದು 5ರಿಂದ 10 ನಿಮಿಷ ಆ ಥರ ಹೇಳ್ಕೊಬೋದು. ಬಟ್ ಅದನ್ನು ಮಾಡಿದಾಗ್ಲೇ ಅದು ಕಷ್ಟ ಏನು ಅಂತ ಗೊತ್ತಾಗೋದು. ಕೂತ್ಕೊಂಡು ಕಮೆಂಟ್ ಕೊಡ್ತಾರಲ್ಲ ಅವ್ರಿಗೇನು ಗೊತ್ತಿರುತ್ತೆ. ಇನ್ನು ಸಾಯಂಕಾಲ ಇವತ್ತೇನೇ ಆದ್ರೂ ಒಂದು 5 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಗಂಟೆಗೆ ಮುಗಿಸ್ತೀನಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ಮತ್ತೆ ಬಿಸ್ನೆಸ್ಸಿಗೆ ಬಂದಿದ್ದೀನಿ, ಒಳ್ಳೆಯದಾಗಲಿ ಅಂತ ಎಲ್ಲರೂ ಹರಿಸಿ. ಆಮೇಲೆ ಬಿಸ್ನೆಸ್ಸಲ್ಲಿ ನನಗೆ ಹೆಚ್ಚು ಲಾಭ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ ಆಗದಿರೋ ಥರ ಆಗಲಿ. ಲಾಸ್ ಆಗಲ್ಲ ಬಿಸ್ನೆಸ್ಸಲ್ಲಿ, ಬಟ್ ಆ ಥರ ಹರಿಸಿ ಇನ್ನು ಈ ಬಿಸ್ನೆಸ್ ಫೀಲ್ಡು ಚೆನ್ನಾಗಿ ಹೋಗಲಿ ಅಂತ ಎಲ್ಲರೂ ಹರಿಸಿ, ಎಲ್ಲರೂ ಹಾರೈಸಿ. ಸೊ ನನ್ನ ಮತ್ತೆ ಹೊಸ ಬಿಸ್ನೆಸ್ಗೆ ಅಂದರೆ ಈಗ ರೇಷನ್ ಐಟಮ್ಸ್ ಇಡಬೇಕು, ಮತ್ತು ರೇಷನ್ ಅಂಗಡಿಲಿ ಏನಿತ್ತು ಅದೆಲ್ಲ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.